ಕಬ್ಬು ಬೆಳೆಗಾರರ ಹೋರಾಟ ನಿಧಾನವಾಗಿ ಜಿಲ್ಲೆಯಿಂದ ಜಿಲ್ಲೆಗೆ ವ್ಯಾಪಿಸಿಕೊಳ್ತಾ ಹೋಯಿತು. ಬೆಳಗಾವಿಯಲ್ಲಿ ತೀವ್ರ ರೀತಿಯ ಪ್ರತಿಭಟನೆ ಮಾಡಿದಾಗ ಬಿಜೆಪಿಯವರು ರೈತರಿಗೆ ಸಪೋರ್ಟ್ ಮಾಡಿದಾಗ ಸರ್ಕಾರ ಫೈನಲಿ ಎಚ್ಚೆತ್ತುಕೊಳ್ತು, ಸ್ಪಂದಿಸಿತು. ಅದಾದ್ಮೇಲೂ ಬೇರೆ ಬೇರೆ ಭಾಗದಲ್ಲಿ ರೈತರ ಹೋರಾಟ ಮುಂದುವರೆದಿತ್ತು. ಆದರೆ ಸರ್ಕಾರ ಅದಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸೋ ಪ್ರಯತ್ನವನ್ನು ಮಾಡಲಿಲ್ಲ. ಸದ್ಯಕ್ಕೆ ಮುಧೋಳದಲ್ಲಿ ಎದ್ದಿದ್ದ ಬೆಂಕಿಯ ಜ್ವಾಲೆ ತಣ್ಣಗಾಗಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಫೈನಲಿ ಸರ್ಕಾರ ಮಣಿದಿದೆ. ಬಾಕಿ ಬಿಲ್ ಜೊತೆಗೆ 3,300 ರೂಪಾಯಿ ಕೊಡೋದಕ್ಕೆ ಒಪ್ಪಿಗೆಯನ್ನ ಸರ್ಕಾರ ಸೂಚಿಸಿದೆ. ರೈತನಿಗೆ ಸಿಹಿ ಆಗಬೇಕಾಗಿದ್ದ ಕಬ್ಬು ಕಹಿ ಆಗ್ತಾ ಇದೆ ಹೆಂಗೆ? ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ರೈತನ ಅನ್ನಕ್ಕೆ ಕಲ್ಲು ಹಾಕಿದ್ಯಾರು ಹಂಗಾದ್ರೆ? ಮುಧೋಳ ಕಬ್ಬಿಗೆ ಬೆಂಕಿ ಕೇಸಲ್ಲಿ 10 ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಆರೋಪಿಗಳ ಬೆನ್ನತ್ತಿದ್ದಾರೆ. ಮಹಾಲಿಂಗಪುರ ಪೊಲೀಸರು 6 ಜನರನ್ನ ವಶಕ್ಕೆ ಪಡೆದು ಪೊಲೀಸರು ಈ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ರೈತರ ಮುತ್ತಿಗೆ ವೇಳೆ ಕಲ್ಲು ತೂರಾಟವನ್ನ ಮಾಡಿದ್ಯಾರು? ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದಂತ ಕೆಲವು ವಿಡಿಯೋಗಳು ಪತ್ತೆಯಾಗಿದೆ. ಬೆಂಕಿ ಇಟ್ಟಿದ್ಯಾರು ಅಂತ ಹೇಳಿ ಮಹಾಲಿಂಗಪುರ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಪ್ರಕರಣದಲ್ಲಿ 15ರಿಂದ 20 ಜನರ ಮೇಲೆ ಪೊಲೀಸರಿಗೆ ಅನುಮಾನ ಇದೆ. ಘಟನೆ ಹಿಂದೆ ಕಾರ್ಖಾನೆಯವರ ಷಡ್ಯಂತ್ರ ಕಾರಣ ಅಂತ ಹೇಳಿ ಹೋರಾಟಗಾರರು ಆರೋಪವನ್ನ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮಾಲೀಕರು ಮಾತ್ರ ಇದು ಮುಧೋಳ ರೈತರು ಮಾಡಿರುವಂತ ಕೃತ್ಯ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸರ್ಕಾರನು ಹೇಳ್ತಿರೋದು ರೈತರು ಈ ತರ ಬೆಂಕಿ ಹಚ್ಚಿರೋದಕ್ಕೆ ಸಾಧ್ಯ ಇಲ್ಲ, ಯಾರೋ ಕಿಡಿಗೇಡಿಗಳು ದುಷ್ಕರ್ಮಿಗಳು ಈ ರೀತಿ ಕೃತ್ಯ ಮಾಡಿದ್ದಾರೆ ಅಂತಾನೂ ಸರ್ಕಾರ ಹೇಳ್ತಾ ಇದೆ. ಇನ್ನು ಸಮೀರವಾಡಿ ಕಾರ್ಖಾನೆ ಬೆಂಕಿ ಕೇಸಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. 12 ಟ್ರ್ಯಾಕ್ಟರ್ಗಳ ಇಂಜಿನ್ ಹಾನಿಯಾಗಿದೆ. ಒಂದು ಟ್ರ್ಯಾಕ್ಟರ್ ಅಂತೂ ಸಂಪೂರ್ಣವಾಗಿ ನಾಶವಾಗಿದೆ. ರೈತರಂತೂ ಅವತ್ತು ಅಕ್ಷರಶಃ ಕಣ್ಣೀರನ್ನ ಹಾಕ್ತಾ ಇದ್ರು. ತಾವು ಕಷ್ಟಪಟ್ಟು ಬೆಳೆದಂತ ಬೆಳೆ ಈ ರೀತಿ ಬೆಂಕಿಗೆ ಆಹುತಿಯಾಗಿದೆ, ನಮ್ ಮುಂದೆ ದಿಕ್ಕೇನು ಅಂತ ಕಣ್ಣೀರನ್ನ ಹಾಕೊಂಡು ಕೇಳ್ತಾ ಇದ್ರು. ಈಗ ಬೆಂಕಿ ಪ್ರಕರಣದಲ್ಲಿ ನಷ್ಟನೂ ಆಗಿದೆ. 8 ಬೈಕ್ಗಳು ಸಂಪೂರ್ಣವಾಗಿ ಹಾನಿಯಾಗಿದೆ ಬೆಳೆಯ ಜೊತೆಗೆ. ಒಟ್ಟು 42 ವಾಹನಗಳಿಗೆ ಬೆಂಕಿ ಬಿದ್ದಿದೆ. 30 ಲಕ್ಷ ಹಾನಿಯಾಗಿದೆ ಅಂತ ಅಂದಾಜಿದೆ. ಕಬ್ಬು ತುಂಬಿದ 96 ಟ್ರೇಲರ್ಗಳಿಗೆ ದುಷ್ಕರ್ಮಿಗಳು ಬೆಂಕಿ ಇಟ್ಟಿರೋದು. ಕಬ್ಬು ಬೆಳೆ ಬೆಂಕಿಗೆ ಆಹುತಿಯಾದ ಹಿನ್ನೆಲೆಯಲ್ಲಿ ರೈತರು ದಿಕ್ಕು ತೋಚದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಂದಾಜು 20 ಟನ್ ಕಬ್ಬು ತುಂಬಿದ್ದ ಒಂದೊಂದು ಟ್ರೇಲರ್, ಅದು ಒಟ್ಟು 34 ಲಕ್ಷ ಮೊತ್ತದ 1033 ಟನ್ ರೈತರ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ, ನಷ್ಟವಾಗಿದೆ. ರೈತರಿಗೆ ನಷ್ಟದ ಮೊತ್ತ ಭರಿಸಲು ಈಗ ಕಾರ್ಖಾನೆ ಮುಂದಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈಗ ಬೆಳಗಾವಿ ಭಾಗದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಆದಾಗ ಸರ್ಕಾರ ಸ್ಪಂದಿಸ್ತು, ಅದು ತಡ ಆಯಿತು. ಮತ್ತೆ ನಿಧಾನವಾಗಿ ಆ ಕಬ್ಬಿನ ಜ್ವಾಲೆ ಬೇರೆ ಬೇರೆ ಕಡೆ ವ್ಯಾಪಿಸ್ತಾ ಹೋದಂಗೆ ಸರ್ಕಾರ ಅಷ್ಟು ಗಮನ ಕೊಡ್ಲಿಲ್ಲ. ಯಾವಾಗ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿತ್ತು ಆಗ ಎಚ್ಚೆತ್ಕೊಳ್ತು. ಅಲ್ಲಿ ತನಕ ಸಕ್ಕರೆ ಸಚಿವರು ಏನು ಮಾಡ್ತಿದ್ರು ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಇಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ ಯಾರು ಅನ್ನೋ ತನಿಖೆ ಯಾವ ಕಡೆ ಸಾಗ್ತಾ ಇದೆ? ಶರ್ಮಿತಾ ಶೆಟ್ಟಿ, ಒಟ್ಟಾರೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಯಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ದಿನಕ್ಕೊಂದು ಸ್ವರೂಪವನ್ನು ಪಡೆದಿರತಕ್ಕಂಥದ್ದು. ಮುಧೋಳದಲ್ಲಿ ನಡೆದಂತಹ ಹೋರಾಟ ನಿನ್ನೆ ಅಂತ್ಯವಾಗಿದ್ರು ಕೂಡ ಇನ್ನೂ ಅನೇಕ ಪ್ರಶ್ನೆಗಳು ಸರ್ಕಾರದ ಮುಂದಿವೆ ಮತ್ತು ಜಿಲ್ಲಾಡಳಿತದ ಮುಂದಿವೆ. ಏನು ಪ್ರಮುಖವಾಗಿ ಇಲ್ಲಿನ ಏನು ರೈತರು ಒಂದೇ ಬೇಡಿಕೆ ಇಟ್ಟಿದ್ರು, ರಿಕವರಿ ಆಧಾರದ ಮೇಲೆ 3,250 ರೂಪಾಯಿ ಬೆಲೆ ಬೇಡ, ಏನು ಎಲ್ರಿಗೂ ಕೂಡ ಈ ಬೆಲೆ ದರನ ಅನ್ವಯ ಆಗುವಂತೆ ಸರ್ಕಾರ ನಿರ್ಧಾರ ಮಾಡಬೇಕು ಅಂತ. ಇದಕ್ಕೆ ಸರ್ಕಾರ ಸ್ಪಂದಿಸಿರಲಿಲ್ಲ. ಹೀಗಾಗಿ ಮುಧೋಳದ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಸಾಕಷ್ಟು ಹಾನಿ ಸಂಭವಿಸಿತ್ತು. ಅಲ್ಲಿ ರೈತರು ಈಗ ಏನು ಅಲ್ಲಿ ಟ್ರ್ಯಾಕ್ಟರ್ ಮತ್ತು ಟ್ರಾಲಿಯನ್ನ ಕಳೆದುಕೊಂಡ ರೈತರು ಮುಧೋಳ ರೈತರ ಮೇಲೆ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಅವರೇ ಒಂದು ಕೃತ್ಯಕ್ಕೆ ಕಾರಣ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಮುಧೋಳ ರೈತರು ಇದಕ್ಕೆಲ್ಲವೂ ಕೂಡ ಕಾರ್ಖಾನೆಯವರೇ ಕಾರಣ ಅಂತಕ್ಕಂಥ ಆರೋಪ ಪ್ರತ್ಯಾರೋಪಗಳು ಸದ್ಯ ನಡೀತಿರ್ತಕ್ಕಂಥದ್ದು. ಏನು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಏನು 1 ಲಕ್ಷ ರೂಪಾಯಿ ಒಂದು ಟ್ರಾಲರ್ ನಲ್ಲಿ 1 ಲಕ್ಷ ರೂಪಾಯಿ ಹೆಚ್ಚು ಕಬ್ಬು ಇರುತ್ತೆ. ಆ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಅನೇಕ ಟ್ರ್ಯಾಕ್ಟರ್ ಇಂಜನ್ಗಳು ಹಾನಿಯಾಗಿವೆ. ಒಂದು ಟ್ರ್ಯಾಕ್ಟರ್ ಇಂಜನ್ ಸುಮಾರು 9 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಮತ್ತು ಟ್ರೈಲರ್ ಸೇರಿ ಸುಮಾರು 15 ಲಕ್ಷ ರೂಪಾಯಿ, ಹೀಗೆ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ. ಈ ನಡುವೆ ಈಗ ಏನು ಪ್ರತಿಭಟನೆಯನ್ನು ವಾಪಸ್ ಪಡೆದ್ರು ಕೂಡ ಏನು ಪ್ರಕರಣದ ತನಿಖೆಯನ್ನ ಮಹಾಲಿಂಗಪುರ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪ್ರಮುಖವಾಗಿ ಏನು ಸದ್ಯ 6 ಜನ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ ಮತ್ತು ವಿಡಿಯೋಗಳನ್ನ ಆಧರಿಸಿ ಅಲ್ಲಿ ಏನು ಟ್ರ್ಯಾಕ್ಟರ್ ಗಳನ್ನ ತಾವೇ ಸ್ಟಾರ್ಟ್ ಮಾಡಿ ಅದರ ಸ್ಟೇರಿಂಗ್ ಗಳನ್ನ ತಿರುಗಿಸಿ ಅದನ್ನ ಯಥಾತ್ವ ಟ್ರ್ಯಾಕ್ಟರ್ ಗಳು ಹೋಗುವ ರೀತಿ ಯಾರೆಲ್ಲ ದುಷ್ಕರ್ಮಿಗಳು ಮಾಡಿದ್ರು ಆ ಎಲ್ಲಾ ವಿಡಿಯೋಗಳು ಈಗ ಪೊಲೀಸರಿಗೆ ಸಿಕ್ಕಿವೆ. ಸುಮಾರು 15ರಿಂದ 20 ಜನರನ್ನ ಪೊಲೀಸರು ಗುರುತು ಮಾಡಿದ್ದಾರೆ. ಅವರೆಲ್ಲರೂ
ಕಡೆನೂ ಕೂಡ ಈಗ ಸರ್ಚಿಂಗ್ ನಡೀತಾ ಇದೆ. ಏನು ಸ್ವತಃ ಬೆಳಗಾವಿ ಐಜಿಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಒಟ್ಟಾರೆ ಘಟನೆ ಬಗ್ಗೆ ಈಗ ಏನು ತನಿಖೆಯನ್ನು ನಡೆಸಿ ಯಾರು ದುಷ್ಕರ್ಮಿಗಳಿದ್ದಾರೆ ಅವರ ಬಂಧನಕ್ಕೆ ಎರಡೂ ಕಡೆಗಳಿಂದಲೂ ಕೂಡ ಆಗ್ರಹ ಕೇಳಿ ಬಂದಿದೆ. ಮತ್ತೊಂದು ಕಡೆ ಟ್ರ್ಯಾಕ್ಟರ್ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡೋಣ ಸುದ್ದಿಯನ್ನು. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗದಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.